ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಅಂತೂ ಇಂತೂ 2024ರ IPL ಟೂರ್ನಿಗೆ ಹರಾಜು ಪ್ರಕ್ರಿಯೆ ಮುಗಿದಿದೆ. ಎಲ್ಲ ಫ್ರಾಂಚೈಸ್ಗಳು ತಮಗೆ ಬೇಕಾದ ಪ್ಲೇಯರ್ಸ್ ಅನ್ನ ಖರೀದಿ ಮಾಡಿವೆ. ಹಾಗಾದ್ರೆ ನಮ್ಮ RCB ಸರಿಯಾಗಿ ಬಿಡ್ಡಿಂಗ್ ಮಾಡ್ತಾ RCB ಮ್ಯಾನೇಜ್ಮೆಂಟ್ ಬಿಡ್ ಮಾಡಿದ ಆಟಗಾರರ ಬಗ್ಗೆ ಏನ್ ಹೇಳ್ತು, ಬನ್ನಿ ನೋಡುವ. ಈ ಹರಾಜಿಗೆ ಹೋಗೋ ಮುನ್ನ RCB ಹತ್ರ 23 ಕೋಟಿ ಇತ್ತು. ಮುಂಬೈನಿಂದ 17 ಕೋಟಿಗೆ ಕ್ಯಾಮ್ರನ್ ಗ್ರೀನ್ ಅವ್ರನ್ನ ಟ್ರೇಡ್ ಮಾಡಿದ ಮೇಲೆ ಉಳಿದಂತ ಅಮೌಂಟ್ ಅದು. ಈ 23 ಕೋಟಿಲಿ RCB ಪ್ಲಾನ್ ಮಾಡಿದ್ದು ಮಿನಿಮಮ್ 2 ಫಾರಿನ್ ಬೌಲರ್ ಹಾಗೂ 2 ದೇಸಿ ಬೌಲರ್ಗಳನ್ನ. ಬ್ಯಾಟಿಂಗ್ ಹೇಗೂ ಸ್ಟ್ರಾಂಗ್ ಆಗಿ ಇತ್ತು. RCB ಮೈಂಡ್ ನಲ್ಲಿದ್ದ ಪ್ಲೇಯರ್ಸ್ ಮಿಚೆಲ್ ಸ್ಟಾರ್ಕ್ ಮತ್ತು ಪ್ಯಾಟ್ ಕಮಿನ್ಸ್. ಇದು ಪ್ಲಾನ್ ಎ. ಇವರಿಬ್ರು ಸಿಗೋದು ಟಫ್ ಅಂತ ಗೊತ್ತಿತ್ತು. ಸೊ ಪ್ಲಾನ್ ಬಿ ಅಲ್ಲಿ ಇದ್ದವರು ಅಲ್ಜಾರಿ ಜೋಸೆಫ್ ಮತ್ತು ಲೋಕಿ ಫರ್ಗ್ಯೂಸನ್. ಆ ಇಬ್ರು ಪ್ಲಾನ್ ಪ್ರಕಾರ ಸಿಕ್ಕಿದ್ದಾರೆ. ಜೋಸೆಫ್ ಒಳ್ಳೆ ಪಿಕ್, ಬಟ್ 11.5 ಕೋಟಿ ಜಾಸ್ತಿ ಆಯಿತು. 2 ಕೋಟಿಗೆ ಫರ್ಗ್ಯೂಸನ್ ಬೆಸ್ಟ್ ಬೈ ಅಂತ ಹೇಳ್ಬೋದು. ಇನ್ನು ಟಾಮ್ ಕರನ್ ಬ್ಯಾಕಪ್ ಆಗಿ ಪಿಕ್ ಮಾಡಿದ್ದಾರೆ. ಡೆತ್ ಬೌಲಿಂಗ್ ಚೆನ್ನಾಗಿದೆ. ಸೊ ಫಾರಿನ್ ಬೌಲಿಂಗ್ ಸ್ಲಾಟ್ ಟಾರ್ಗೆಟ್ ರೀಚ್ ಆಗಿದೆ. ಇನ್ನು ದೇಸಿ ಬೌಲರ್ಸ್ ವಿಚಾರಕ್ಕೆ ಬರೋದಾದ್ರೆ ಸಿರಾಜ್ ಮತ್ತು ವೈಶಾಖ್ ವಿಜಯಕುಮಾರ್ ಜೊತೆಗೆ ಯಶ್ ದಯಾಳ್ ಬಂದಿದ್ದಾರೆ. ನಿಜಕ್ಕೂ ದಯಾಳ್ ಒಬ್ಬ ಡೀಸೆಂಟ್ ಬೌಲರ್. ರಿಂಕು ಸಿಂಗ್ ಒಂದೇ ಓವರ್ನಲ್ಲಿ 5 6 ಹೊಡೆದ್ರು ಅಂದ ಮಾತ್ರಕ್ಕೆ ದಯಾಳ್ ಕೆಟ್ಟ ಬೌಲರ್ ಅಲ್ಲ. ಅಲ್ಲಿಗೆ ಫಾಸ್ಟ್ ಬೌಲರ್ ಸಿಕ್ಕಿದ್ರು, 4 ಫಾಸ್ಟ್ ಬೌಲರ್. RCBಯ ಟಾರ್ಗೆಟ್ ಕ್ಲಿಯರ್ ಆಗಿದೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಈಗ ಸ್ಟ್ರಾಂಗ್ ಆಗಿದೆ. ಇನ್ನು ಇಬ್ಬರು ದೇಸಿ ಆಟಗಾರರನ್ನ RCB ಪಿಕ್ ಮಾಡಿದೆ. ಉತ್ತರ ಪ್ರದೇಶದ ಸ್ಪಿನ್ ಬೌಲರ್ ಸ್ವಪ್ನಿಲ್ ಸಿಂಗ್, ಕರಣ್ ಶರ್ಮಾ ಹಾಗೂ ಮಯಾಂಕ್ ಡಗಾರ್ಗೆ ಬ್ಯಾಕಪ್ ಆಗಿ ಇರ್ತಾರೆ. ಇನ್ನು ಗುಜರಾತ್ ಹುಡುಗ 23 ವರ್ಷದ ಸೌರವ್ ಚೌಹಾನ್ ಎಡಗೈ ಬ್ಯಾಟ್ಸ್ಮನ್, ಬಿಗ್ ಹಿಟ್ಟರ್. ಸೊ ಹಾಗಾಗಿ ಬ್ಯಾಟಿಂಗ್ಗೆ ಒಂದು ಬ್ಯಾಕಪ್ ಆಗಿ ಕೂಡ ಒಬ್ಬ ಯುವ ಆಟಗಾರ ಸಿಕ್ಕಿದ್ದಾರೆ. ಸೊ ಮೇಲ್ನೋಟಕ್ಕೆ RCB ಅಷ್ಟು ಒಳ್ಳೆ ಬಿಡ್ ಮಾಡಿಲ್ಲ ಅಂತ ಫ್ಯಾನ್ಸ್ ಫೀಲ್ ಮಾಡಬಹುದು. ಬಟ್ ಒಳ ಹೋಗಿ ಸ್ವಲ್ಪ ಅನಲೈಸ್ ಮಾಡಿದಾಗ ಒಂದು ಕ್ಯಾಲ್ಕುಲೇಟೆಡ್ ಬಿಡ್ ಮಾಡಿದೆ RCB ಅಂತ ಹೇಳ್ಬೋದು. ಸಾಧ್ಯವಾದಷ್ಟು ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಈಗ ಕವರ್ ಮಾಡಿದೆ. ಇದ್ದ 23 ಕೋಟಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಕಾಗಿದ್ದ ಬೌಲರ್ಗಳನ್ನ ಪಿಕ್ ಮಾಡಿದೆ. ಖಂಡಿತ ಮಿಚೆಲ್ ಸ್ಟಾರ್ಕ್ ಅಥವಾ ಕಮಿನ್ಸ್ ಬಂದಿದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇನ್ನೂ ಪವರ್ಫುಲ್ ಆಗಿ ಜಬರ್ದಸ್ತ್ ಆಗಿ ಕಂಡಿರೋದು. ಬಟ್ ನಿನ್ನೆ ನೀವೇ ನೋಡಿದ್ರಲ್ಲ, ಅವರಿಬ್ರು ಬಿಡ್ ಆದಂಥ ರೀತಿ 20 ಕೋಟಿ, 24.25 ಕೋಟಿ. ಸೊ RCBಗೆ ಅಂತ ಯಾವುದೇ ಆಪ್ಷನ್ ಇರಲಿಲ್ಲ, ಯಾಕಂದ್ರೆ ಇದ್ದಿದ್ದೆ 23 ಕೋಟಿ. ಯಾರು ಟ್ರೈ ಮಾಡಿದ್ರು ಕೂಡ ಉಳಿದ ಆಟಗಾರರಿಗೆ ಅಲ್ಲಿ ದುಡ್ಡೇ ಇರ್ತಿರ್ಲಿಲ್ಲ. ಸೊ ಓವರಾಲ್ ನೋಡೋದಾದ್ರೆ ಒಂದು ಡೀಸೆಂಟ್ ಟೀಮ್ ಅಂತ ಹೇಳ್ಬೋದು. ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಇದೆಲ್ಲ ರೀಚ್ ಆಗಿಲ್ಲ, ಹೌದು. ಬಟ್ ಇರೋದ್ರಲ್ಲಿ ಬೆಸ್ಟ್. ನಮ್ಗೊಂದು ಒಳ್ಳೆ ಅವಕಾಶ ಇದೆ ಈ ಬಾರಿ ಕಪ್ಪನ್ನು ಗೆಲ್ಲೋದಕ್ಕೆ ಅಥವಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ. ಸೊ ನಿಮ್ಗೆ ಹೇಗೆ ಅನಿಸ್ತು ನೆನ್ನೆ ಬಿಡ್ಡಿಂಗ್ ಮಿಸ್ ಮಾಡಿದೆ? ಕಮೆಂಟ್ ಮಾಡಿ. ನಮಸ್ಕಾರ.